Good afternoon to all respected media representative, fellow Rotarians and member of Dandeli Badminton Association and Riyaz Badminton Academy. We Rotary Club of Dandeli are proud to organize the State Open Badminton Tournament in association with Dandeli Badminton Association and Riyaz Badminton Academy. The tournament will be held on 13 and 14 June 2026 at the Sports Complex Indoor Stadium, Dandeli. The tournament is open the boys and girls in various categories, and attractive prize money will be awarded to the winners and runners up. We are expecting to participate from talented players, making this a highly competitive and exciting sporting event. The last date of registration is 12 June 2026. Interested players are requested to register at the earliest. For the registration and further details, please contact the numbers mentioned on the tournament poster. I sincerely thank you, partners and media friends, for the valuable supports. We request your cooperation in promoting this event and helping us make it a grand success. We look forward to welcoming players, coaches, officials and badminton enthusiasts to Dandeli for 2 days for exciting competition and sportsmanship. Thank you for the presence and support. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಆಫ್ ದಾಂಡೇಲಿ ಮತ್ತು ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಶಟ್ಲ್ ಬ್ಯಾಡ್ಮಿಂಟನ್ ಟೂರ್ನಾಮೆಂಟನ್ನು ಈಗಾಗಲೇ ತಿಳಿಸಿದ ಹಾಗೆ ನಾಳೆಲ್ಲ ನಾಡ್ದು 13 ಶನಿವಾರ ಮತ್ತು 14ನೇ ತಾರೀಕು ನಾವು ಇಲ್ಲಿ ದಾಂಡೇಲಿ ನಗರದ ಸುಭಾಷ್ ನಗರದ ಇಂಡೋರ್ ಸ್ಟೇಡಿಯಂನಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಬೇರೆ ಬೇರೆ ಕೆಟಗರಿಗಳಲ್ಲಿ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಅಂಡರ್ 9 ಅಂದರೆ 9 ವರ್ಷ ಒಳಗಿದ್ದಂಥ ಮಕ್ಕಳಿಗೆ, ಅದೇ ರೀತಿ ಅಂಡರ್ 11, ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಇದು ಗಂಡು ಮಕ್ಕಳಿಗಾಗಿ ಮಾತ್ರ. ಈ 5 ಹಂತಗಳಲ್ಲಿ ನಾವು ಗಂಡು ಮಕ್ಕಳಿಗೆ ವಯೋಮಿತಿ ಒಳಗಿದ್ದಂಥ ಅಂಡರ್ 9, ಅಂಡರ್ 11, ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಈ ವಯಸ್ಸಿನ ಒಳಗಡೆ ಇದ್ದಂಥ ಗಂಡು ಮಕ್ಕಳಿಗಾಗಿ ನಾವು ಬ್ಯಾಡ್ಮಿಂಟನ್ ಟೂರ್ನಾಮೆಂಟನ್ನು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗಾಗಿ ಅಂಡರ್ 11, ಅಂಡರ್ 13 ಮತ್ತು ಅಂಡರ್ 15 11 ವರ್ಷ, 13 ವರ್ಷ ಮತ್ತು 15 ವರ್ಷ ವಯೋಮಿತಿ ಒಳಗಿದ್ದಂಥ ಬಾಲಕಿಯರಿಗೆ ಕೂಡ ಈ ಒಂದು ಟೂರ್ನಾಮೆಂಟನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇದರ ಜೊತೆಗೇ ಈ ಒಂದು ಪಂದ್ಯಾವಳಿಯಲ್ಲಿ ಗೆದ್ದಂಥ ವಿಜೇತರಿಗೆ ನಾವು ವಿನ್ನರ್ಸಲ್ಲಿ ಪ್ರಥಮ ಬಹುಮಾನ 3,000 ಮತ್ತು ಪಾರಿತೋಷಕ, ದ್ವಿತೀಯ ಬಹುಮಾನ ರನ್ನರ್ಸ್ ಅಪ್ 2,000 ಮತ್ತು ಪಾರಿತೋಷಕ ಮತ್ತು ತೃತೀಯ ಬಹುಮಾನ 1,000 ಮತ್ತು ಪಾರಿತೋಷಕವನ್ನು ನೀಡ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ಕೂಡ ನಾವು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಅವರು ಸೇರಿ ಸುಮಾರು 4-5 ವರ್ಷಗಳ ಹಿಂದೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಅವಾಗೂ ಕೂಡ ನಾವು ವಿಭಾಗೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಾಮೆಂಟನ್ನು ಮಾಡಿ ಅದರಲ್ಲೂ ಕೂಡ ನಾವು ಯಶಸ್ವಿಯಾಗಿದ್ದೇವೆ. ನಾನು ಆಡುವಂಥ ಆಟಗಾರರಲ್ಲಿ, ಆಸಕ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಅಸೋಸಿಯೇಷನ್ ಪರವಾಗಿ, ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು ಬೇಗನೆ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಯಾಕಂದರೆ 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅದರ ಒಳಗಡೆ ನೋಂದಾಯಿಸಬೇಕು. ಈಗಾಗಲೇ ಸುಮಾರಷ್ಟು ಎಂಟ್ರಿಗಳು ಕೂಡ ಬಂದಿದ್ದಾವೆ. ಇದರ ಜೊತೆಗೇ ಆಡುವಂಥ ಆಟಗಾರರು ಇಲ್ಲಿ ಕೆಲವೊಂದು ಒಳ್ಳೆ ಕೋಚಲ್ಲಿ ಕೋಚಿಂಗ್ ತೊಗೊಂಡು ಆಡ್ತಾ ಇದ್ದಾರೆ, ಆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ನಮ್ಮದು ದಾಂಡೇಲಿ ಒಳಗಿದ್ದಂಥ ಮಕ್ಕಳು ಮತ್ತು ರಾಜ್ಯ ಮಟ್ಟದಲ್ಲಿದ್ದಂಥ ಮಕ್ಕಳ ಜೊತೆ ಒಂದು ಒಡನಾಟ ಬೆಳಿಬೇಕು. ಅವ್ರು ಯಾವ ರೀತಿ ಆಟ ಆಡ್ತಾರೆ ಮತ್ತು ನಮ್ಮ ದಾಂಡೇಲಿ ಮಟ್ಟದಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ಆಟ ಆಡ್ತಾರೆ ಅನ್ನುವಂಥ ಒಂದು ಸಣ್ಣ ಪ್ರಯೋಗವನ್ನು ಕೂಡ ನಾವು ಈ ಒಂದು ಟೂರ್ನಾಮೆಂಟಿಂದ ಮಾಡ್ತಾ ಇದ್ದೇವೆ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅವರಿಗೆ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪರವಾಗಿ ನಾನು ಕಾರ್ಯದರ್ಶಿಯಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಳೆದ ಬಾರಿಯೂ ಕೂಡ ಅವರು ಎಲ್ಲ ರೀತಿಯ ಖರ್ಚು ವೆಚ್ಚವನ್ನು ಮಾಡಿ ಈ ಒಂದು ಪಂದ್ಯಾವಳಿಯಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ರು. ಈ ಬಾರಿಯೂ ಕೂಡ ಅದರ ಜವಾಬ್ದಾರಿಯನ್ನು ತಗೊಂಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಕೂಡ ಈ ಒಂದು ಟೂರ್ನಾಮೆಂಟಿನ ಜವಾಬ್ದಾರಿಯನ್ನು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಸರ್ವ ಪದಾಧಿಕಾರಿಗಳ ಒಂದು ಹೆಗಲ ಮೇಲೆ ಇಟ್ಟು ನಾವು ಕೂಡ ಮಾಡ್ತಾ ಇದ್ದೇವೆ. ಇದ್ರ ಜೊತೆ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ಬೆಂಗಳೂರವರು ಅವರು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ಆಸಕ್ತರು ತಮ್ಮ ಹೆಸರನ್ನು ಕೊಡಬೇಕಂತ ಮತ್ತೊಂದು ಸಲ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಹೇಳಿದ ಹಾಗೆ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಹಾಗೂ ರಿಯಾಜ್ ಅಕಾಡೆಮಿ ಸೇರ್ಕೊಂಡು ನಾವು ಇವತ್ತು ರಾಜ್ಯ ಮಟ್ಟದ ಒಂದು ಓಪನ್ ಟೂರ್ನಮೆಂಟ್ ಅನ್ನ ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಆದಷ್ಟು ಬೇಗ ಎಂಟ್ರಿಯನ್ನು ಕೊಡಬೇಕು. ಸ್ಮಾಲ್ ಕ್ಯಾಟಗರಿನ ಈಗಾಗಲೇ ಅವರು ಹೇಳಿದ್ದಾರೆ. ಮೆನ್ಸ್ ಓಪನ್ ಡಬಲ್ಸ್ ಅಲ್ಲಿ 40+ ಮೆನ್ಸ್ ಡಬಲ್ಸ್ ಇದೆ,
ಓಪನ್ ಕ್ಯಾಟಗರಿ ಯಾರು ಕೂಡ ಆಡ್ಬೋದು. 40+ ಮೆನ್ಸ್ ಡಬಲ್ಸ್ ಇದೆ. ಮಿನಿಮಮ್ ಏಜ್ ಫಾರ್ ದ ಬೋತ್ ಪ್ಲೇಯರ್ಸ್ 40+ ಇರಬೇಕು, ಅದರೊಳಗಿದ್ರೆ ಅಲೋ ಇಲ್ಲ. ಹಾಗೆ ಇನ್ನೊಂದು 80+ ಮೆನ್ಸ್ ಜಂಬಲ್ಡ್ ಇದೆ. ಇದರಲ್ಲಿ ಮಿನಿಮಮ್ ಏಜ್ 30+ ಇರಬೇಕು. ಒಬ್ರು 51 ಇರ್ಬೋದು, ಒಬ್ರು 30 ಇರ್ಬೋದು, ಒಬ್ರು 50 ಇರ್ಬೋದು, 30 ಇರ್ಬೋದು. 30ಕ್ಕಿಂತ ಕೆಳಗಡೆ ಅಲೋ ಇಲ್ಲ ಇದಕ್ಕೆ ಡಂಬಲ್ಸಿಗೆ. ಹಾಗಾಗಿ ಇವರಿಗೆ ಸೀನಿಯರ್ ಕ್ಯಾಟಗರಿಗೆ ವಿನ್ನರ್ಸ್ಗೆ ಪ್ರಥಮ ಬಹುಮಾನ 10,000 ಮತ್ತು ಟ್ರೋಫಿಯನ್ನ ಪಾರಿತೋಷಿಕವನ್ನು ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನ 6,000 6,000+ ಪಾರಿತೋಷಿಕವನ್ನು ಕೊಡ್ತಾ ಇದ್ದೇವೆ. ಹಾಗೆ ಥರ್ಡ್ ಪ್ಲೇಸ್ ಕೂಡ ನಾವು 2 ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೇವೆ, 2,000 ಮತ್ತು ಟ್ರೋಫಿಯನ್ನ ಕೊಟ್ಟಿದ್ದೇವೆ. ಇದು ಏನು ಮ್ಯಾಚ್ಗಳು ನಡೀತದೆ, ಮಾರ್ವಿಸ್ 350 ಶಟಲ್ಸ್ ಅನ್ನು ಯೂಸ್ ಮಾಡ್ತೇವೆ. ಮತ್ತೆಲ್ಲ IBA ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ಅಸೋಸಿಯೇಷನ್ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದನ್ನ ಫಾಲೋ ಮಾಡ್ತಾ ಇದ್ವಿ. ಏಜ್ ಕ್ಯಾಟಗರಿ ನಾವು ಓಪನ್ ಇಟ್ಟಿದ್ದೇವೆ, ಆ ಇಯರ್ ಅನ್ನ ಕೌಂಟ್ ಮಾಡಿ ಏಜ್ ಕ್ಯಾಟಗರಿ ಇಟ್ಟಿದ್ದೇವೆ. ಆಮೇಲೆ ಒಂದು ನಾವು ಗುರು ಮಿಸ್ ಮಾಡ್ಕೊಂಡು ನಾವು ಕೂಡ ಅದನ್ನ ನಿನ್ನೆ ರಾತ್ರಿ ಅಷ್ಟೇ ಡಿಸೈಡ್ ಮಾಡಿದ್ದೇವೆ. ಬಹಳಷ್ಟು ಸಣ್ಣ ಮಕ್ಕಳು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಗರ್ಲ್ಸ್ ಮತ್ತು ಬಾಯ್ಸ್ ಅಂಡರ್ 9 ಕ್ಯಾಟಗರಿ. ಸೊ ಅವರಿಗೂ ಕೂಡ ಲಾಸ್ಟ್ ಟೈಮ್ ನಾವು ಇದು ಪೇಪರ್ ಅಲ್ಲಿ ಇಲ್ಲ, ಅದು ಕೂಡ ಆಡ್ ಮಾಡಿದ್ದೇವೆ. ಅವರು ಕೂಡ ಎಂಟ್ರಿಯನ್ನ ಕೊಡಬಹುದು. ಅಂಡರ್ 9 ಕ್ಯಾಟಗರಿ ಕೂಡ ಅವರಿಗೂ ಕೂಡ ನಾವು ಕ್ಯಾಶ್ ಪ್ರೈಸ್ ಅನ್ನು ಇಟ್ಟಿಲ್ಲ, ಮಕ್ಕಳಿಗೆ ಅಪ್ರಿಸಿಯೇಷನ್ ಮಾಡುವುದರವಾಗಿ ಅವರ ಗೇಮ್ ಅಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟು ಅವರಿಗೂ ಕೂಡ ನಾವು ಟ್ರೋಫೀಸ್ಗಳನ್ನ ಕೊಡ್ತಾ ಇದ್ದೇವೆ. ಹಾಗೆ ಈ ಪಂದ್ಯಾವಳಿಗೆ ರಾಜ್ಯದಿಂದ ಬಹಳಷ್ಟು ಎಂಟ್ರಿಗಳಾಗಿದೆ ಈವಾಗಲೇ. ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಬ್ಯಾಂಗ್ಳೂರು, ಯಾವುದು ಚಿಕ್ಕಮಂಗ್ಳೂರು ಇದೆ, ಮಂಗಳೂರು ಇದೆ. ಹಾಗೆ ಬಿಜಾಪುರ, ಬೆಳಗಾಂ, ಧಾರವಾಡ, ಹುಬ್ಳಿಯಿಂದ ಆದಷ್ಟು ಎಂಟ್ರಿ ಆಗಿದೆ. ಕಾರವಾರ ಸೈಡಿಂದ ಕೂಡ ಎಂಟ್ರಿ ಇದೆ. ಹಾಗಾಗಿ ಆದಷ್ಟು ಬೇಗ ತಮ್ಮ ಎಂಟ್ರಿಗಳನ್ನು ಕೊಡಬೇಕು ಮತ್ತು ದಾಂಡೇಲಿಯ ಎಲ್ಲ ನಾಗರಿಕರು ಕೂಡ ನಮಗೆ ಸಹಕಾರವನ್ನು ಕೊಡಬೇಕಾಗಿ ಈ ಮೂಲಕ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ರೋಟರಿ ಕ್ಲಬ್ ಹಾಗೂ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮೆನ್ಸ್ ಡಬಲ್ಸ್ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.